ಮಹಾವೀರರ ನಿರ್ವಾಣದ ನಂತರ 2000 ವರ್ಷಗಳ ಮೊದಲು ಪ್ರಥಮ ಶತಾಬ್ದಿಯಲ್ಲಿ ಷಟ್ಕಂಡಾಗಮ ಅನ್ನುವ ಗ್ರಂಥದ ರಚನೆಯಾಗುತ್ತದೆ. ಆ ಗ್ರಂಥದ ಹೆಸರೇ ಧವಲ, ಜಯಧವಲ, ಮಹಾಧವಲ ಅನ್ನುವ ಗ್ರಂಥ. ಅದನ್ನು ಬರೆದವರೇ ಪುಷ್ಪದಂತ ಮತ್ತು ಭೂತಬಲಿಗಳು. ಅವರ ಗುರುಗಳೇ ಆಚಾರ್ಯ ನರಸಿಂಹರು. ಆ ಗ್ರಂಥಗಳ ಸಂರಕ್ಷಣೆಯಾಗಿದ್ದು ಅನೇಕ ಬಾರಿ ದಾಳಿಗಳನ್ನು ಮಾಡಿದಂಥ ಮೊಘಲರ ಸಂದರ್ಭದಲ್ಲಿ 17 ಬಾರಿ ಗಜ್ನಿ ಮೊಹಮ್ಮದ್ ದಾಳಿ ಮಾಡಿದಂಥ ಸಂದರ್ಭ, ಅಥವಾ ವಿವಿಧ ರೀತಿಯ ಪರಕೀಯರ ದಾಳಿಯಾದಾಗ ಆ ಆಕ್ರಮಣದಿಂದ ಪಾರಾಗುವುದಕ್ಕೆ ಪ್ರಕೃತಿದತ್ತವಾಗಿರ್ತಕ್ಕಂಥ ರಕ್ಷಣೆಯ ಅಭೇದ್ಯಕೋಟೆಯಂತಿರುವಂಥ ಪಶ್ಚಿಮದ ಕರಾವಳಿಯ ಪೂರ್ವ ಭಾಗದಲ್ಲಿ ಇರತಕ್ಕಂಥ ಮೂಡುವೇಣುಪುರ ಅಥವಾ ಕ್ಷೇಮವೇಣುಪುರ ಅಥವಾ ಮೂಡುಬಿದ್ರೆ ಅನ್ನುವ ಈ ಪ್ರದೇಶದಲ್ಲಿ ಆ ಗ್ರಂಥದ ಸಂರಕ್ಷಣೆ ಆಗುತ್ತದೆ. ಶುಭಚಂದ್ರಾಚಾರ್ಯರಿಗೆ ಧವಳ ಗ್ರಂಥವನ್ನು ಓದಬೇಕೆಂಬ ಮನಸ್ಸಾಯಿತು. ಅವರಿದ್ದದ್ದು ಸುಮಾರು 10ನೇ 11ನೇ ಶತಮಾನದಲ್ಲಿ, 12ನೇ ಶತಮಾನ ಇರಬಹುದು. 1221ರಿಂದ 248ರ ಸುಮಾರಿಗೆ, 1148ರ ಸುಮಾರಿಗೆ, ಅಂದರೆ 1110ರಿಂದ 38 ವರ್ಷಗಳ ಕಾಲ ಉದಯ ಅನ್ನುವ ಲಿಪಿಕಾರರ ಒಂದು ವಂಶದವರಿಂದ, ಧಾರವಾಡದ ಬಳಿಯ ಲಿಪಿಕಾರರ ವಂಶದವರು ಮಣಿಪ್ರವಾಳ ಅನ್ನುವ ಹಳಗನ್ನಡ ಲಿಪಿಯಲ್ಲಿ ಸುಂದರವಾದ ಗ್ರಂಥವನ್ನು ರಚನೆ ಮಾಡುತ್ತಾರೆ. ಅದು ಸುಮಾರು 1517ರಷ್ಟು ಹಾಳೆಗಳಿರತಕ್ಕಂಥ ತಾಡವೋಲಿಗಳಲ್ಲಿ ರಚನೆಯಾದ ಗ್ರಂಥಗಳು. ಅದರಲ್ಲಿ ಧವಲ, ಜಯಧವಲ, ಮಹಾಧವಲ 777, 516, 216 ಸುಮಾರು ಈ ರೀತಿಯ ಹಾಳೆಗಳು ಇದ್ದು, ಒಟ್ಟು ಸುಮಾರಾಗಿ 1517ರಷ್ಟು ಹಾಳೆಗಳಿವೆ. ಅದರಲ್ಲಿ ಸುಮಾರು 19 ಹಾಳೆಗಳಲ್ಲಿ 20ರಷ್ಟು ಹಾಳೆಗಳಲ್ಲಿ ಚಿತ್ರಿಕೆಗಳಿವೆ. ಅದು ಸಪ್ತತತ್ವ, ನವಪದಾರ್ಥ, 6 ದ್ರವ್ಯದ ವರ್ಣನೆ ಇರುವಂಥ ಗ್ರಂಥ. ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ ಮತ್ತು ಮೋಕ್ಷ ಅನ್ನುವ 7 ತತ್ವಗಳನ್ನು ವಿವರಿಸತಕ್ಕಂಥ ಶ್ರೇಷ್ಠವಾದಂಥ ಗ್ರಂಥ. ಅದನ್ನು ಧವಲ ಮಹಾಗ್ರಂಥ, ಸಿದ್ಧಾಂತ ಗ್ರಂಥ ಎಂದು ಕರೆಯುತ್ತಾರೆ. ಅದು ಭಗವಂತನ ನೇರವಾದಂಥ ದಿವ್ಯಧ್ವನಿಯ ಭಾಷಾಂತರವನ್ನು ಮಾಡಿದಂಥ ಷಟ್ಕಂಡಾಗಮದ ಅನುವಾದವಾಗಿದೆ. ಅದು ಸುಮಾರು 1000 ವರ್ಷದ ನಂತರ, ಅಂದರೆ 11ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಗ್ರಂಥ. ಅದನ್ನು ಕೂಡ ಭದ್ರತೆಯ ದೃಷ್ಟಿಯಿಂದ ಗಿರ್ನಾರ್ನಿಂದ 2000 ವರ್ಷಗಳ ಹಿಂದೆ ಹೇಗೆ ಷಟ್ಕಂಡಾಗಮ ಬಂದಿತ್ತೋ ಅದೇ ಮಾದರಿಯಲ್ಲಿ ಧವಲ, ಜಯಧವಲ, ಮಹಾಧವಲ ಅನ್ನುವ ಗ್ರಂಥಗಳು ಕೂಡ ಮಲದೇವದಾರಿಗಳ ಶಿಷ್ಯರಾದ ಶುಭಚಂದ್ರಾಚಾರ್ಯರು ತಮ್ಮ ಸಂಸ್ಥಾನದ ಒಳಪಟ್ಟಂಥ ಗಂಗವಂಶ ಮತ್ತು ಹೊಯ್ಸಳ ವಂಶದ ಮಂತ್ರಿಗಳ ಚಾಮುಂಡರಾಯನ ಮಡದಿ ಸತಿದೇವಿ, ರವಿದೇವಿ ಅಕ್ಕ ಅನ್ನುವರಿಗೆ ಪ್ರೇರಣೆ ನೀಡಿ ಆ ಗ್ರಂಥವನ್ನು ಪಡೆಯುತ್ತಾರೆ. ಕೇವಲ ಒಂದು ಗ್ರಂಥವನ್ನು ರಾಣಿ ಕೊಟ್ಟರೆ ಬೇರೆ ಉಳಿದ ಗ್ರಂಥಗಳನ್ನು ಶ್ರಾವಕರು, ಅದರ ಭುಜಬಲಿ ಅಣ್ಣ ಪೆರ್ಗಾಡಿ ಅನ್ನುವರು ಮತ್ತು ಅನೇಕ ಜನ ಶ್ರೇಷ್ಠಿಗಳು ಇವರೆಲ್ಲ ದಾನವಾಗಿ ಕೊಡ್ತಾರೆ. ಹಾಗಾಗಿ ಇಲ್ಲಿ ಜಮೀನ್ದಾರರು, ಶ್ರೇಷ್ಠಿಗಳು 2 ಕಣ್ಣುಗಳ ಹಾಗೆ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸಂಪೂರ್ಣವಾದ ಒಂದು ಸೇವೆಯನ್ನು ಗುರುಗಳ ಮಾರ್ಗದರ್ಶನದಲ್ಲಿ ನೆರವೇರಿಸಿದ್ದಾರೆ ಅನ್ನುವ ಐತಿಹ್ಯಗಳು ಸಾಕಷ್ಟು ಸಿಗುತ್ತವೆ. ಭೈರವರಸನು, ಚೌಟರಸರು, ತೋಳಾಹಾರರು ಮತ್ತು ಮೂಲ್ಕಿಯ ಸಾಮಂತರು ಮತ್ತು ವಿಶೇಷವಾಗಿ ಬಂಗ್ವಾಡಿಯ ಬಂಗರಸರು, ಹಾಗೆಯೇ ತೋಳಾಹಾರರು ಮೊದಲಾದ 17 ರಾಜ ಪರಂಪರೆಯವರು ವಿಶೇಷವಾದಂಥ ಕೊಡುಗೆಗಳನ್ನು ಸಂದರ್ಭಾನುಸಾರ ನೀಡುತ್ತಾರೆ. ನಮ್ಮ ಈ ಬಸದಿಯ ರಚನೆಗೆ ಗೇರುಸುಪ್ಪೆಯ ರಾಣಿ ಚೆನ್ನಬೈರಾದೇವಿ, ಅದೇ ರೀತಿಯಾಗಿ ಉಳ್ಳಾಲದ ರಾಣಿ ಅಬ್ಬಕ್ಕಾದೇವಿ, ಅದೇ ರೀತಿಯಾಗಿ ನಾನಾ ರೀತಿಯ ರಾಜ ಸಾಮಂತರು, ಭೈರವರಸರ ಕೊಡುಗೆ ಅಪಾರವಾಗಿ ಈ ಕ್ಷೇತ್ರದಲ್ಲಿ ಇರುವುದನ್ನು ನಾವು ಕಾಣಬಹುದು. ಇಲ್ಲಿ ಶ್ರೇಷ್ಠಿಗಳು, ವಿಶೇಷವಾಗಿ ಜಮೀನ್ದಾರರು ಪರಸ್ಪರ ತಮ್ಮ ಭೂಮಿಯಲ್ಲಿ ಮತ್ತು ವ್ಯಾಪಾರದಲ್ಲಿ ಉಳಿಕೆಯಾದಂಥ ಹಣವನ್ನು ಸಂಗ್ರಹಿಸಿ ಗುರುಗಳ ಮಾರ್ಗದರ್ಶನದಲ್ಲಿ ಬಸದಿಗಳ ನಿರ್ಮಾಣ ಕಾರ್ಯದಲ್ಲಿ ತೊಡಗುತ್ತಾರೆ. ಅಲ್ಲಿ ವಿಶೇಷವಾಗಿ ದಾನ ಧರ್ಮಗಳನ್ನು ಮಾಡಿದ ಮನೆತನಗಳನ್ನು ಗುರುತಿಸಿ ಆಯಾಯ ಸಂದರ್ಭದ ಗುರುಗಳಿಗೆ ಯಾರು ಸಹಕಾರವನ್ನು ನೀಡುತ್ತಿದ್ದರೋ ಅವರಿಗೆ ಜವಾಬ್ದಾರಿಯನ್ನು ಒಪ್ಪಿಸಿ ಇಲ್ಲಿಯ ಆಡಳಿತ ಸುವ್ಯವಸ್ಥಿತವಾಗುವಲ್ಲಿ ಭಟ್ಟಾರಕರ ಪಾತ್ರ ಮಹತ್ವದ್ದಾಗಿದೆ. ಈ ಸಂದರ್ಭದಲ್ಲಿ ಅನೇಕ ಗ್ರಂಥಗಳ ರಚನೆಯಾಗುತ್ತದೆ, ಕಾವ್ಯಗಳ ರಚನೆಯಾಗುತ್ತದೆ. ಜ್ಞಾನ, ವಿಜ್ಞಾನ, ಆಯುರ್ವೇದ, ತತ್ವಶಾಸ್ತ್ರ ಮತ್ತು ಅಶ್ವಪರೀಕ್ಷೆ, ರತ್ನ ಪರೀಕ್ಷೆ, ಅದೇ ರೀತಿಯಾಗಿ ವಿಜ್ಞಾನ, ವೀತರಾಗ ವಿಜ್ಞಾನ, ಕಲೆ, ವಾಸ್ತು, ಚಿತ್ರ,
ಇತ್ಯಾದಿ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟ ವಿಷಯಗಳಿಗೆ ಸಂಬಂಧಪಟ್ಟ ಕೇವಲ ಆಧ್ಯಾತ್ಮ ಮಾತ್ರವಲ್ಲದೆ ಲೌಕಿಕ ಶಾಸ್ತ್ರಕ್ಕೂ ಸಂಬಂಧಪಟ್ಟ ಗ್ರಂಥಗಳ ರಚನೆ ಇಲ್ಲಿ ಆಗಿದ್ದು ಮಾತ್ರವಲ್ಲದೆ ಮಠ ಛಾತ್ರಾದಿ ನಿಲಯಂ ಅಂತ ಹೇಳುವಾಗೆ ಈ ಮಠ ವಿಶ್ವವಿದ್ಯಾಲಯದ ಹಾಗೆ ಒಂದು ವಿದ್ಯಾ ದೇಗುಲವಾಗಿ ಪರಿವರ್ತಿತಗೊಂಡು ಪಂಡಿತರನ್ನು ಪಾಮರರನ್ನು ಕವಿಗಳನ್ನು ಆಶ್ರಯಿಸುವ ಕೇಂದ್ರವಾಗಿ ಬೆಳೆದಿರುತ್ತದೆ. ಆ ಸಂದರ್ಭದಲ್ಲಿ ರಾಜರು ರಾಣಿಯರು ಮತ್ತು ದೊಡ್ಡ ದೊಡ್ಡ ಶ್ರೀಮಂತರು ದಾನವಾಗಿ ಕೊಟ್ಟು ಛತ್ರಗಳ ನಿರ್ಮಾಣವನ್ನು ಮಾಡುತ್ತಾರೆ, ವಿದ್ಯಾಲಯಗಳ ಪ್ರೋತ್ಸಾಹವನ್ನು ಕೊಡ್ತಾರೆ, ಗುರುಕುಲಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಅವರು ಕೊಟ್ಟಂಥ ಪ್ರೋತ್ಸಾಹದಿಂದಾಗಿ ಇಲ್ಲಿ ಸಂಖ್ಯೆಯು ಹೆಚ್ಚಾದಂತೆ 4 ಬಸದಿಗಳ ನಿರ್ಮಾಣ ಪ್ರಥಮ ವೃತ್ತದಲ್ಲಿ ಆಗುತ್ತದೆ. ಇಲ್ಲಿ ಒಟ್ಟು 4 ವೃತ್ತಗಳಿವೆ. ಮೊದಲ ವೃತ್ತ 4 ವೇದದ ಸಂಕೇತವಾದಂಥ ಪ್ರಥಮಾನುಯೋಗ, ಕರ್ಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ ಅನ್ನುವ ಪವಿತ್ರ ಗ್ರಂಥಗಳು ವಿರಾಜಮಾನವಾದಂಥ ಮೂಡುಬಿದ್ರಿ ಮಠ ಅತ್ಯಂತ ಪ್ರಾಚೀನವಾಗಿರುವುದರಿಂದ ಅಲ್ಲಿ ಗ್ರಂಥಗಳನ್ನು ಸಂರಕ್ಷಿಸಿ ಮಾಡ್ತಾರೆ. ಆನಂತರ ತಮ್ಮದೇ ಆದಂಥ ದೀಕ್ಷೆಯನ್ನು ಪಡೆಯುವಂಥ ಗುರುಗಳ ಬಸದಿಯಲ್ಲೂ ಕೂಡ ಧವಳ, ಜಯಧವಳ, ಮಹಾಧವಳದ ಕೆಲವು ಪ್ರತಿಗಳನ್ನು ಅಲ್ಲೂ ಇರಿಸುತ್ತಾರೆ. ಹಾಗಾಗಿ ಮೂಡುಬಿದ್ರಿ ಮಠ ಮತ್ತು ಗುರುಬಸದಿ ಒಂದೇ ಆಡಳಿತದ ಒಂದೇ ವಿಶೇಷವಾದಂಥ ಸಂಬಂಧ ಇರುವುದರಿಂದ ಈ ಒಂದು ಬಸದಿಯ ಗ್ರಂಥಾಲಯಗಳನ್ನು 2 ಬಸದಿಗಳಲ್ಲಿ ಇಟ್ಟಿರುತ್ತಾರೆ. ಮತ್ತು ಅದರ ದಕ್ಷಿಣಕ್ಕೆ ಇರತಕ್ಕಂಥ ಪಡುಬಸದಿಯಲ್ಲೂ ಕೂಡ ಕಲ್ಲಿನ ಮರಿಗೆಯಲ್ಲಿ ಸಾವಿರಾರು ಗ್ರಂಥಗಳು ಅಲ್ಲಿ ಇದ್ದದ್ದು ಆನಂತರ ಅದನ್ನು ಕಂಡುಹಿಡಿಯಲಾಗುತ್ತದೆ. ಅದು ಮೇಲ್ಚಾವಣಿಯ ಮೇಲೆ ಗರ್ಭಗೃಹದ ಹಿಂಭಾಗದಲ್ಲಿ ಒಂದು ಕಲ್ಲಿನ ಮರಿಗೆಯ ಆಕಾರದಲ್ಲಿ ದೋಣೆಯ ಆಕಾರದಲ್ಲಿ ಇದ್ದಂಥ ಪ್ರದೇಶದಲ್ಲಿ 1000ದಷ್ಟು ತಾಡವೋಲಿ ಗ್ರಂಥಗಳು ಸಂರಕ್ಷಿಸಲ್ಪಡ್ತವೆ. ಅಂಥ ಸಂದರ್ಭದಲ್ಲಿ ನೂರಾರು ಗ್ರಂಥಗಳು ತಮಗೆ ಗೊತ್ತಿಲ್ಲದೆ ಅರಿವಿಲ್ಲದೆಯೇ ನಷ್ಟವಾಗಿವೆ. ಹಾಗಾಗಿ ಇಲ್ಲಿ ಸಹಸ್ರ ಗ್ರಂಥಗಳ ಇದು ಪವಿತ್ರ ಸ್ಥಾನವಾಗಿರುವುದರಿಂದ ಮೌರ್ಯರ ಕಾಲದ ರತ್ನಬಿಂಬಗಳು ರಕ್ಷಣೆಯಾಗಿರುವುದರಿಂದ ಗುರುಗಳ ಪರಂಪರೆ ಮೂಲ ಸಂಘ ದೇಶೀಯ ಗಣದ ಪರಂಪರೆಯಲ್ಲಿ ಇದ್ದದರಿಂದ ದೇವಶಾಸ್ತ್ರ ಗುರುಗಳ ಮೂಲ ಸ್ಥಾನ ಮೂಡಬಿದ್ರೆ, ಮೂಲ್ಬದ್ರಿ, ಜೈನ್ ಬದ್ರಿ ಅಂತ ಹೇಳಿ ಪ್ರಸಿದ್ಧವಾಗಿ ಇದು ಜೈನರ ಕಾಶಿ ಎಂದು ಪ್ರಶಂಸಿಸಲ್ಪಡುತ್ತದೆ. ದಕ್ಷಿಣ ಭಾರತದಲ್ಲಿ ಏಕಮೇವ ಕ್ಷೇತ್ರ ಧವಲ, ಜಯಧವಲ, ಮಹಾಧವಲ, ಷಟ್ಕಂಡಾಗಮ ಗ್ರಂಥ ಇರುವಂಥ ಮೌರ್ಯರ ಕಾಲದ ಪ್ರಾಚೀನ ಪ್ರತಿಮೆಗಳಿರುವಂಥ ಗುರು ಪರಂಪರೆ ಇರುವಂಥ ಸ್ಥಾನವಾಗಿದೆ. ಇಂತಹ ಸ್ಥಾನವನ್ನು ಅದೆಷ್ಟು ರಾಜಮನೆತನಗಳು, ಅದೆಷ್ಟು ರಾಣಿಯರು, ಅದೆಷ್ಟು ಶ್ರೀಮಂತ ಗುತ್ತು ಬೀಡಿನವರು ಪೋಷಿಸಿಕೊಂಡು ಬಂದಿರುತ್ತಾರೆ. ಹಾಗಾಗಿ ಸಮಾಜದ ಹೃದಯ ಭಾಗದಲ್ಲಿ ಈ ಆಧ್ಯಾತ್ಮ ಕೇಂದ್ರದಲ್ಲಿ ಯಾವುದೇ ರಾಜರು ತಮ್ಮ ಆಡಳಿತವನ್ನು ಮಾಡದೆ 2 ಚದರ ಕಿಲೋಮೀಟರ್ನಷ್ಟು ಪ್ರದೇಶವನ್ನು ಭಟ್ಟಾರಕರ ಕೇಂದ್ರ, ಸ್ವಸ್ತಿ ಶ್ರೀ ಭಟ್ಟಾರಕ ನಗರ ಎಂದು ಆ ಕಾಲದಲ್ಲೇ ಘೋಷಣೆಯಾಗಿ ಆಚಾರ್ಯರು ಮುನಿಗಳಿಗೆ ತಮ್ಮ ಗುರುಭಕ್ತಿಯನ್ನು ಆ ಕಾಲದಲ್ಲಿ ಪ್ರದರ್ಶಿಸ್ತಾ ಇದ್ದರು. ಭಟ್ಟಾರಕರ ಮಾರ್ಗದರ್ಶನವನ್ನು ಪಡೆದು ಆಡಳಿತ ವ್ಯವಸ್ಥೆಯಲ್ಲಿ ನಗರೇಶ್ವರರು, ಪಟ್ಟಣ ಶ್ರೇಷ್ಠಿಗಳು ಮತ್ತು ವಿವಿಧ ರೀತಿಯ ಎಳಮೆಗಳು, ಹಾಗೆ 4 ಎಳಮೆಗಳಾದ 8 ಜನ ಪ್ರಜಾ ಶೆಟ್ಟಿಕಾರರು ಇವರನ್ನೆಲ್ಲ ಒಳಗೊಂಡಂತೆ ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆ ಇತ್ತು. ಗುರುಗಳನ್ನು ಹೊರತುಪಡಿಸಿ ಯಾವುದೇ ಆಡಳಿತ ಇರಲಿಲ್ಲ. ಧಾರ್ಮಿಕದಲ್ಲಿ ಪರಮಾಧಿಕಾರ ಭಟ್ಟಾರಕರಿಗೆ ಇತ್ತು. ಹಾಗಾಗಿ ಇಲ್ಲಿಯ ಬಸದಿಯ ಆಡಳಿತ ಆ ಕಾಲದಿಂದಲೂ ಕೂಡ 18 ಬಸದಿಯ ಆಡಳಿತವನ್ನು ಜೈನ ಮಠದಿಂದಲೇ ನಡೆಸಲ್ಪಡುತ್ತಿದ್ದ. ಇಲ್ಲಿ 2 ರೀತಿಯ ಆಡಳಿತ, ಒಂದು ಕುಷ್ಮಾಂಡಿನಿ ದೇವರ ಪಟ್ಟ, ಮತ್ತೊಂದು ಪಾರ್ಶ್ವನಾಥ ಸ್ವಾಮಿಯ ಪಟ್ಟ. ಈ 2ಕ್ಕೂ ಅಧಿಕಾರ ಜೈನ ಮಠದ ಮಠಾಧಿಪತಿಗಳಿಗೆ. ಆ ಅಧಿಕಾರವನ್ನು ನೀಡಿದವರು ಕೂಡ ಅವರ ಪೂರ್ವಾಚಾರ್ಯರು ಹಾಗೂ ಸಮಾಜ ಇಟ್ಟ ನಂಬಿಕೆಯನ್ನು ಹುಸಿ ಮಾಡದೆ ಅವರು ಬಸದಿಯ ಜೀರ್ಣೋದ್ಧಾರ, ಶಾಸ್ತ್ರ ಪಠನ, ಸ್ವಾಧ್ಯಾಯ ಮತ್ತು ಕೊನೆಗೆ ಉತ್ತರಾಧಿಕಾರಿಯನ್ನು ನೇಮಕ ಮಾಡಿ ತಾವು ದಿಗಂಬರ ಸಾಧುಗಳಾಗಿ ಸನ್ಯಾಸ ಮರಣವನ್ನು ಮಾಡ್ತಾಯಿದ್ರು. ಇದು ನಿಜವಾದ ಇಲ್ಲಿಯ ಕ್ರಮ. ಹಾಗಾಗಿ ಇಲ್ಲಿ 2ನೆಯ ವೃತ್ತದಲ್ಲಿ ಇರುವಂಥದ್ದು 10 ಬಸದಿಗಳು. 10 ಬಸದಿಯಲ್ಲಿ ಮೊದಲನೆಯ ಬಸದಿ ಕೋಟಿ ಶೆಟ್ಟರ ಬಸದಿ.